ಬಿಸಿಲಲ್ಲೂ ಕೂಡ ಇವತ್ತು ಸಿಲಿಂಡರ್ಗೋಸ್ಕರ ಜನ ಪರದಾಡ್ತಾ ಇದ್ದಾರೆ. 40 ಡಿಗ್ರಿ ಸೆಲ್ಸಿಯಸ್ ಇದೆ. ಆದ್ರೂ ಕೂಡ ಆ ಬಿಸಿಲಲ್ಲೂ ಕೂಡ ಕ್ಯೂನಲ್ಲಿ ನಿಂತು ಸಿಲಿಂಡರ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಜನ. ಬಳ್ಳಾರಿಯಲ್ಲಿ ಪರದಾಟ ಮುಂದುವರೆದಿದೆ. 40 ಡಿಗ್ರಿ ಬಿಸಿಲಲ್ಲಿ ಗ್ಯಾಸ್ಗಾಗಿ ಸಾಲು ನಿಂತ ಚಾಲಕರು. ಬಳ್ಳಾರಿಯಲ್ಲಿ 3 ಕಿಲೋಮೀಟರ್ಗೂ ಕೂಡ ಮೀರಿದಂತೆ ಕ್ಯೂ. 1,000ಕ್ಕೂ ಹೆಚ್ಚು ಆಟೋಗಳಿಂದ ಸರತಿ ಸಾಲಲ್ಲಿ ನಿಂತಿರೋದು ಕಂಡು ಬರ್ತಾ ಇದೆ. ನಗರದ 7 ಬಂಕ್ಗಳ ಪೈಕಿ ಒಂದರಲ್ಲಿ ಮಾತ್ರವೇ ಗ್ಯಾಸ್ ಸಿಗ್ತಾ ಇರೋದು. ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ 3 ಕಿಲೋಮೀಟರ್ ಉದ್ದ ಆಟೋ ಚಾಲಕರು ಕ್ಯೂನಲ್ಲಿ ನಿಂತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂತ ಯುದ್ಧದ ಒಂದು ಕಾರ್ಮೋಡ ಯಾವ ರೀತಿಯಾಗಿದೆ ಅಂದ್ರೆ ಈಗಾಗಲೇ 1 ತಿಂಗಳಾಯ್ತು. 1 ತಿಂಗಳಿನಿಂದ ಕೂಡ ವಿವಿಧ ರಂಗಗಳ ಮೇಲೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆಟೋ ಚಲಾವಣೆ ಅಂದ್ರೆ ಆಟೋವನ್ನ ನಡೆಸ್ತಾ ಇರತಕ್ಕಂತ ಡ್ರೈವರ್ಗಳಿಗೆ ಅಥವಾ ಮಾಲೀಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು ಎಲ್ ಪಿ ಜಿ ಗ್ಯಾಸ್ ಸಿಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸನ್ನಿವೇಶ ನಿರ್ಮಾಣವಾಗಿದೆ ಅಂತ ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು 3 ಕಿಲೋಮೀಟರ್ ಅಷ್ಟು ಈ ರೀತಿಯಾಗಿ ಆಟೋ ಕ್ಯೂ ನಿಂತಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಬಳ್ಳಾರಿಯಲ್ಲಿ ಇರತಕ್ಕಂತ 7 LPG ಆಟೋ ಗ್ಯಾಸ್ ನ ಬಂಕ್ಗಳು ಸಂಪೂರ್ಣವಾಗಿ ಬಂದ್ ಆಗಿದ್ವು ನಿನ್ನೆವರೆಗೂ. ಇವತ್ತು ಅನಂತಪುರ ರಸ್ತೆಯಲ್ಲಿ ಇರತಕ್ಕಂತ ಒಂದು LPG ಆಟೋ ಗ್ಯಾಸ್ ಬಂಕ್ ಓಪನ್ ಆಗಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಅಂದ್ರೆ ಈ ರೀತಿ ಏನು ಕ್ಯೂ ನಿಂತಿದ್ದಾರೆ, ಕ್ಯೂ ಸಿಸ್ಟಮ್ ಅಲ್ಲಿ ಆ LPG ಗ್ಯಾಸ್ ಅನ್ನ ಪಡೆಯೋದಕ್ಕೆ ಈಗ ಮುಂದಾಗಿದ್ದಾರೆ. ಸುಮಾರು ನಾನೇನು ಇಲ್ಲಿ ನಿಂತಿದ್ದೇನೆ, ಇಲ್ಲಿಂದ ನೇರವಾಗಿ ಹೊಸ DC ಆಫೀಸ್ ವರೆಗೂ ಸುಮಾರು 2.5 ರಿಂದ 3 ಕಿಲೋಮೀಟರ್ ವರೆಗೂ ಈ ರೀತಿಯಾಗಿ ಕ್ಯೂನಲ್ಲಿ ನಿಂತಿದ್ದಾರೆ. ಬಳ್ಳಾರಿಯಲ್ಲಿ ಸುಮಾರು 40 ಡಿಗ್ರಿಯಷ್ಟು ಬಿಸಿಲಿದೆ. 39 ರಿಂದ 40 ಡಿಗ್ರಿಯಷ್ಟು ಬಿಸಿಲಿದೆ. ಆ ಬಿಸಿಲಿನ ಬೇಗೆಯಲ್ಲಿ ಆಟೋ ಚಾಲಕರು ಈ ರೀತಿಯಾಗಿ ಕ್ಯೂ ನಿಂತಿದ್ದಾರೆ. ಕೇವಲ ಬಂಕ್ ನ ಎಡಭಾಗದಲ್ಲಿ ಮಾತ್ರವಲ್ಲ, ಬಲಭಾಗದಲ್ಲೂ ಕೂಡ ಒಂದು ಸಾಕಷ್ಟು ಕ್ಯೂ ಇರತಕ್ಕಂಥದ್ದು. ಈ ಕಡೆಗೂ ಕೂಡ 1 ಕಿಲೋಮೀಟರ್ ನಷ್ಟು ಕ್ಯೂ ಇರತಕ್ಕಂಥದ್ದು. ಅಂದ್ರೆ ಬಳ್ಳಾರಿಯಲ್ಲಿ ಇರತಕ್ಕಂಥ ಸುಮಾರು 10,000 ಆಟೋಗಳ ಪೈಕಿ ಬಹುತೇಕ ಆಟೋಗಳು ಈಗ ಬಂಕ್ ಮುಂದೆ ಪ್ರೆಸೆಂಟ್ ಇದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ಆಟೋ ಸಂಚಾರ ಬಂದಾಗುವ ಮಟ್ಟಕ್ಕೆ ಬಂದಿತ್ತು. ಈಗ ಒಂದು ಬಂಕ್ ನಲ್ಲಿ ಏನು ಆಟೋ LPG ಸಿಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಹೀಗಾಗಿ ಸರದಿ ಸಾಲಿನಲ್ಲಿ ಬೆಳಗ್ಗೆಯಿಂದಲೇ ಈ ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಬಹುದು. ಸಾಕಷ್ಟು ಬಿಸಿಲಿದೆ, ಅದರಲ್ಲಿ ಆಟೋಗಳನ್ನ ತಳ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಪಾಳಿ ಬಂದಾಗ ಗ್ಯಾಸ್ ಅನ್ನ ಹಾಕ್ಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಆಟೋ ಚಾಲಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸಾಕಷ್ಟು ಜನ ಲೋನ್ ಅನ್ನ ಮಾಡಿಸಿದ್ದಾರೆ, EMI ಅನ್ನ ಕಟ್ಟಬೇಕು, ಜೊತೆಗೆ ಮಕ್ಕಳ ಫೀಸ್ ಅನ್ನ ಕಟ್ಟಬೇಕು. ನಮ್ಗೆಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ರು. ಈಗ ಇನ್ನೊಂದಷ್ಟು ದಿನ ಇದೇ ರೀತಿಯಾಗಿ ಸನ್ನಿವೇಶ ಮುಂದುವರೆದ್ರೆ ಸಂಪೂರ್ಣವಾಗಿ ಬಳ್ಳಾರಿಯಲ್ಲಿ ಆಟೋ ಸಂಚಾರ ಸ್ತಬ್ಧವಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಿಸಿಲಲ್ಲೂ ಕೂಡ ಇವತ್ತು ಸಿಲಿಂಡರ್ಗೋಸ್ಕರ ಜನ ಪರದಾಡ್ತಾ ಇದ್ದಾರೆ. 40 ಡಿಗ್ರಿ ಸೆಲ್ಸಿಯಸ್ ಇದೆ. ಆದ್ರೂ ಕೂಡ ಆ ಬಿಸಿಲಲ್ಲೂ ಕೂಡ ಕ್ಯೂನಲ್ಲಿ ನಿಂತು ಸಿಲಿಂಡರ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಜನ. ಬಳ್ಳಾರಿಯಲ್ಲಿ ಪರದಾಟ ಮುಂದುವರೆದಿದೆ. 40 ಡಿಗ್ರಿ ಬಿಸಿಲಲ್ಲಿ ಗ್ಯಾಸ್ಗಾಗಿ ಸಾಲು ನಿಂತ ಚಾಲಕರು. ಬಳ್ಳಾರಿಯಲ್ಲಿ 3 ಕಿಲೋಮೀಟರ್ಗೂ ಕೂಡ ಮೀರಿದಂತೆ ಕ್ಯೂ. 1,000ಕ್ಕೂ ಹೆಚ್ಚು ಆಟೋಗಳಿಂದ ಸರತಿ ಸಾಲಲ್ಲಿ ನಿಂತಿರೋದು ಕಂಡು ಬರ್ತಾ ಇದೆ. ನಗರದ 7 ಬಂಕ್ಗಳ ಪೈಕಿ ಒಂದರಲ್ಲಿ ಮಾತ್ರವೇ ಗ್ಯಾಸ್ ಸಿಗ್ತಾ ಇರೋದು. ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ 3 ಕಿಲೋಮೀಟರ್ ಉದ್ದ ಆಟೋ ಚಾಲಕರು ಕ್ಯೂನಲ್ಲಿ ನಿಂತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂತ ಯುದ್ಧದ ಒಂದು ಕಾರ್ಮೋಡ ಯಾವ ರೀತಿಯಾಗಿದೆ ಅಂದ್ರೆ ಈಗಾಗಲೇ 1 ತಿಂಗಳಾಯ್ತು. 1 ತಿಂಗಳಿನಿಂದ ಕೂಡ ವಿವಿಧ ರಂಗಗಳ ಮೇಲೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆಟೋ ಚಲಾವಣೆ ಅಂದ್ರೆ ಆಟೋವನ್ನ ನಡೆಸ್ತಾ ಇರತಕ್ಕಂತ ಡ್ರೈವರ್ಗಳಿಗೆ ಅಥವಾ ಮಾಲೀಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು LPG ಗ್ಯಾಸ್ ಸಿಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸನ್ನಿವೇಶ ನಿರ್ಮಾಣವಾಗಿದೆ ಅಂತ ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು 3 ಕಿಲೋಮೀಟರ್ ಅಷ್ಟು ಈ ರೀತಿಯಾಗಿ ಆಟೋ ಕ್ಯೂ ನಿಂತಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಬಳ್ಳಾರಿಯಲ್ಲಿ ಇರತಕ್ಕಂತ 7 LPG ಆಟೋ ಗ್ಯಾಸ್
ನ ಬಂಕ್ಗಳು ಸಂಪೂರ್ಣವಾಗಿ ಬಂದ್ ಆಗಿದ್ವು ನಿನ್ನೆವರೆಗೂ. ಇವತ್ತು ಅನಂತಪುರ ರಸ್ತೆಯಲ್ಲಿರ್ತಕ್ಕಂಥ ಒಂದು LPG ಆಟೋ ಗ್ಯಾಸ್ ಬಂಕ್ ಓಪನ್ ಆಗಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಅಂದ್ರೆ ಈ ರೀತಿ ಏನು ಕ್ಯೂ ನಿಂತಿದ್ದಾರೆ, ಕ್ಯೂ ಸಿಸ್ಟಮ್ ಅಲ್ಲಿ ಆ LPG ಗ್ಯಾಸ್ ಅನ್ನ ಪಡೆಯೋದಕ್ಕೆ ಈಗ ಮುಂದಾಗಿದ್ದಾರೆ. ಸುಮಾರು ಇಲ್ಲಿಂದ ನಾನೇನು ಇಲ್ಲಿ ನಿಂತಿದ್ದೇನೆ, ಇಲ್ಲಿಂದ ನೇರವಾಗಿ ಹೊಸ DC ಆಫೀಸ್ ವರೆಗೂ ಸುಮಾರು 2.5 ಇಂದ 3 ಕಿಲೋಮೀಟರ್ ವರೆಗೂ ಈ ರೀತಿಯಾಗಿ ಕ್ಯೂ ನಲ್ಲಿ ನಿಂತಿದ್ದಾರೆ. ಬಳ್ಳಾರಿಯಲ್ಲಿ ಸುಮಾರು 40 ಡಿಗ್ರಿಯಷ್ಟು ಬಿಸಿಲಿದೆ, 39ರಿಂದ 40 ಡಿಗ್ರಿಯಷ್ಟು ಬಿಸಿಲಿದೆ. ಆ ಬಿಸಿಲಿನ ಬೇಗೆಯಲ್ಲಿ ಆಟೋ ಚಾಲಕರು ಈ ರೀತಿಯಾಗಿ ಕ್ಯೂ ನಿಂತಿದ್ದಾರೆ. ಕೇವಲ ಬಂಕ್ ನ ಎಡಭಾಗದಲ್ಲಿ ಮಾತ್ರವಲ್ಲ, ಬಲಭಾಗದಲ್ಲೂ ಕೂಡ ಒಂದು ಸಾಕಷ್ಟು ಕ್ಯೂ ಇರತಕ್ಕಂಥದ್ದು. ಈ ಕಡೆಗೂ ಕೂಡ 1 ಕಿಲೋಮೀಟರ್ ನಷ್ಟು ಕ್ಯೂ ಇರತಕ್ಕಂಥದ್ದು. ಅಂದ್ರೆ ಬಳ್ಳಾರಿಯಲ್ಲಿರ್ತಕ್ಕಂಥ ಸುಮಾರು 10,000 ಆಟೋಗಳ ಪೈಕಿ ಬಹುತೇಕ ಆಟೋಗಳು ಈಗ ಬಂಕ್ ಮುಂದೆ ಪ್ರೆಸೆಂಟ್ ಇದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ಆಟೋ ಸಂಚಾರ ಬಂದಾಗುವ ಮಟ್ಟಕ್ಕೆ ಬಂದಿತ್ತು. ಈಗ ಒಂದು ಬಂಕ್ ನಲ್ಲಿ ಏನು ಆಟೋ LPG ಸಿಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಹೀಗಾಗಿ ಸರದಿ ಸಾಲಿನಲ್ಲಿ ಬೆಳಗ್ಗೆಯಿಂದಲೇ ಈ ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಬಹುದು. ಸಾಕಷ್ಟು ಬಿಸಿಲಿದೆ, ಅದರಲ್ಲೇ ಆಟೋಗಳನ್ನ ತಳ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಪಾಳಿ ಬಂದಾಗ ಗ್ಯಾಸ್ ಅನ್ನ ಹಾಕ್ಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಆಟೋ ಚಾಲಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸಾಕಷ್ಟು ಜನ ಲೋನ್ ಅನ್ನ ಮಾಡಿಸಿದ್ದಾರೆ, EMI ಅನ್ನ ಕಟ್ಟಬೇಕು, ಜೊತೆಗೆ ಮಕ್ಕಳ ಫೀಸ್ ಅನ್ನ ಕಟ್ಟಬೇಕು. ನಮ್ಗೆಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ರು. ಈಗ ಇನ್ನೊಂದಷ್ಟು ದಿನ ಇದೇ ರೀತಿಯಾಗಿ ಸನ್ನಿವೇಶ ಮುಂದುವರೆದ್ರೆ ಸಂಪೂರ್ಣವಾಗಿ ಬಳ್ಳಾರಿಯಲ್ಲಿ ಆಟೋ ಸಂಚಾರ ಸ್ತಬ್ಧವಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಿಸಿಲಲ್ಲೂ ಕೂಡ ಇವತ್ತು ಸಿಲಿಂಡರ್ಗೋಸ್ಕರ ಜನ ಪರದಾಡ್ತಾ ಇದ್ದಾರೆ. 40 ಡಿಗ್ರಿ ಸೆಲ್ಸಿಯಸ್ ಇದೆ. ಆದ್ರೂ ಕೂಡ ಆ ಬಿಸಿಲಲ್ಲೂ ಕೂಡ ಕ್ಯೂನಲ್ಲಿ ನಿಂತು ಸಿಲಿಂಡರ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಜನ. ಬಳ್ಳಾರಿಯಲ್ಲಿ ಪರದಾಟ ಮುಂದುವರೆದಿದೆ. 40 ಡಿಗ್ರಿ ಬಿಸಿಲಲ್ಲಿ ಗ್ಯಾಸ್ಗಾಗಿ ಸಾಲು ನಿಂತ ಚಾಲಕರು. ಬಳ್ಳಾರಿಯಲ್ಲಿ 3 ಕಿಲೋಮೀಟರ್ಗೂ ಕೂಡ ಮೀರಿದಂತೆ ಕ್ಯೂ. 1,000ಕ್ಕೂ ಹೆಚ್ಚು ಆಟೋಗಳಿಂದ ಸರತಿ ಸಾಲಲ್ಲಿ ನಿಂತಿರೋದು ಕಂಡು ಬರ್ತಾ ಇದೆ. ನಗರದ 7 ಬಂಕ್ಗಳ ಪೈಕಿ ಒಂದರಲ್ಲಿ ಮಾತ್ರವೇ ಗ್ಯಾಸ್ ಸಿಗ್ತಾ ಇರೋದು. ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ 3 ಕಿಲೋಮೀಟರ್ ಉದ್ದ ಆಟೋ ಚಾಲಕರು ಕ್ಯೂನಲ್ಲಿ ನಿಂತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂತ ಯುದ್ಧದ ಒಂದು ಕಾರ್ಮೋಡ ಯಾವ ರೀತಿಯಾಗಿದೆ ಅಂದ್ರೆ ಈಗಾಗಲೇ 1 ತಿಂಗಳಾಯ್ತು. 1 ತಿಂಗಳಿನಿಂದ ಕೂಡ ವಿವಿಧ ರಂಗಗಳ ಮೇಲೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆಟೋ ಅಂದ್ರೆ ಆಟೋವನ್ನ ನಡೆಸ್ತಾ ಇರತಕ್ಕಂತ ಡ್ರೈವರ್ಗಳಿಗೆ ಅಥವಾ ಮಾಲೀಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು, LPG ಗ್ಯಾಸ್ ಸಿಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸನ್ನಿವೇಶ ನಿರ್ಮಾಣವಾಗಿದೆ ಅಂತ ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು 3 ಕಿಲೋಮೀಟರ್ ಅಷ್ಟು ಈ ರೀತಿಯಾಗಿ ಆಟೋ ಕ್ಯೂ ನಿಂತಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಬಳ್ಳಾರಿಯಲ್ಲಿರ್ತಕ್ಕಂಥ 7 LPG ಆಟೋ ಗ್ಯಾಸ್ ನ ಬಂಕ್ಗಳು ಸಂಪೂರ್ಣವಾಗಿ ಬಂದ್ ಆಗಿದ್ವು ನಿನ್ನೆವರೆಗೂ. ಇವತ್ತು ಅನಂತಪುರ ರಸ್ತೆಯಲ್ಲಿರ್ತಕ್ಕಂಥ ಒಂದು LPG ಆಟೋ ಗ್ಯಾಸ್ ಬಂಕ್ ಓಪನ್ ಆಗಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಅಂದ್ರೆ ಈ ರೀತಿ ಏನು ಕ್ಯೂ ನಿಂತಿದ್ದಾರೆ, ಕ್ಯೂ ಸಿಸ್ಟಮ್ ಅಲ್ಲಿ ಆ LPG ಗ್ಯಾಸ್ ಅನ್ನ ಪಡೆಯೋದಕ್ಕೆ ಈಗ ಮುಂದಾಗಿದ್ದಾರೆ. ಸುಮಾರು ಇಲ್ಲಿಂದ ನಾನೇನು ಇಲ್ಲಿ ನಿಂತಿದ್ದೇನೆ, ಇಲ್ಲಿಂದ ನೇರವಾಗಿ ಹೊಸ DC ಆಫೀಸ್ ವರೆಗೂ ಸುಮಾರು 2.5 ಇಂದ 3 ಕಿಲೋಮೀಟರ್ ವರೆಗೂ ಈ ರೀತಿಯಾಗಿ ಕ್ಯೂ ನಲ್ಲಿ ನಿಂತಿದ್ದಾರೆ. ಬಳ್ಳಾರಿಯಲ್ಲಿ ಸುಮಾರು 40 ಡಿಗ್ರಿಯಷ್ಟು ಬಿಸಿಲಿದೆ, 39ರಿಂದ 40 ಡಿಗ್ರಿಯಷ್ಟು ಬಿಸಿಲಿದೆ. ಆ ಬಿಸಿಲಿನ ಬೇಗೆಯಲ್ಲಿ ಆಟೋ ಚಾಲಕರು ಈ ರೀತಿಯಾಗಿ ಕ್ಯೂ ನಿಂತಿದ್ದಾರೆ. ಕೇವಲ ಬಂಕ್ ನ ಎಡಭಾಗದಲ್ಲಿ ಮಾತ್ರವಲ್ಲ, ಬಲಭಾಗದಲ್ಲೂ ಕೂಡ ಒಂದು ಸಾಕಷ್ಟು ಕ್ಯೂ ಇರತಕ್ಕಂಥದ್ದು. ಈ ಕಡೆಗೂ ಕೂಡ 1 ಕಿಲೋಮೀಟರ್ ನಷ್ಟು ಕ್ಯೂ ಇರತಕ್ಕಂಥದ್ದು. ಅಂದ್ರೆ ಬಳ್ಳಾರಿಯಲ್ಲಿರ್ತಕ್ಕಂಥ ಸುಮಾರು 10,000 ಆಟೋಗಳ ಪೈಕಿ ಬಹುತೇಕ ಆಟೋಗಳು ಈಗ ಬಂಕ್ ಮುಂದೆ ಪ್ರೆಸೆಂಟ್ ಇದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ಆಟೋ ಸಂಚಾರ ಬಂದಾಗುವ ಮಟ್ಟಕ್ಕೆ ಬಂದಿತ್ತು. ಈಗ ಒಂದು ಬಂಕ್ ನಲ್ಲಿ ಏನು ಆಟೋ LPG ಸಿಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಹೀಗಾಗಿ ಸರದಿ ಸಾಲಿನಲ್ಲಿ ಬೆಳಗ್ಗೆಯಿಂದಲೇ ಈ ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಬಹುದು. ಸಾಕಷ್ಟು ಬಿಸಿಲಿದೆ, ಅದರಲ್ಲೇ ಆಟೋಗಳನ್ನ ತಳ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಪಾಳಿ ಬಂದಾಗ ಗ್ಯಾಸ್ ಅನ್ನ ಹಾಕ್ಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಆಟೋ ಚಾಲಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸಾಕಷ್ಟು ಜನ ಲೋನ್ ಅನ್ನ ಮಾಡಿಸಿದ್ದಾರೆ, EMI ಅನ್ನ ಕಟ್ಟಬೇಕು, ಜೊತೆಗೆ ಮಕ್ಕಳ ಫೀಸ್ ಅನ್ನ ಕಟ್ಟಬೇಕು. ನಮ್ಗೆಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ರು. ಈಗ ಇನ್ನೊಂದಷ್ಟು ದಿನ ಇದೇ ರೀತಿಯಾಗಿ ಸನ್ನಿವೇಶ ಮುಂದುವರೆದ್ರೆ ಸಂಪೂರ್ಣವಾಗಿ ಬಳ್ಳಾರಿಯಲ್ಲಿ ಆಟೋ ಸಂಚಾರ
ಸ್ತಬ್ಧವಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.